Hello advance and welcome back to the channel. ಸೊ ಡ್ಯಾಶ್ ನೋಡ್ತಾ ಇದ್ದೀರಾ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ಸೊ ನಿಮಗೆ ಅರ್ಥ ಆಗ್ತಿದೆ ಏನದ್ರದ್ದು ರಿವ್ಯೂ ಅಂತ. ಸೊ ಏತರ್ 450X ಸೀರೀಸ್ 1 ಲಿಮಿಟೆಡ್ ಎಡಿಷನ್ನ ಡ್ರೈವ್ ಮಾಡ್ತಿದ್ದೀನಿ ಪ್ರೆಸೆಂಟ್ಲಿ ಇವತ್ತು. ಸೊ ನಾವು ಈಗ ಎಕನಾಮಿ ಮಾಡೆಲ್ ಡ್ರೈವ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ತಾನೇ ಜಸ್ಟು. ಓಕೆ, ಇದ್ರದ್ದು ಇಂಟ್ರೊಡಕ್ಷನ್ ಎಲ್ಲ ಲೇಟ್ರ್ ಆನ್ ಇನ್ನೊಂದು ಸ್ವಲ್ಪ ಮುಂದೆ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಈಗ ಎಕನಾಮಿ ಮೋಡಲ್ ಇರೋದ್ರಿಂದ ಸೊ ಚಾರ್ಜ್ ಬಂದು 44% ಇದೆ. ಸೊ 34 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಇನ್ನು ಆವಾಗಲೇ ಅಲ್ಲಿಂದ ತೊಗೊಂಬಂದೆ, ಎಲ್ಲ ಮೋಡ್ಸು ಟ್ರೈ ಮಾಡಿದ್ವಿ. ಬ್ಯೂಟಿಫುಲ್. ಇದರಲ್ಲಿ 4 ಮೋಡ್ಸ್ ಬರುತ್ತೆ. 1 ಇಸ್ ಇಕೋ ಮೋಡ್, 2ನೇದು ರೈಡ್ ಮೋಡು, 3ನೇದು ಸ್ಪೋರ್ಟ್ಸ್ ಮೋಡು, 4ನೇದು ವಾರ್ಪ್ ಮೋಡ್ ಅಂತ ಹೇಳಿ ಬರುತ್ತೆ. ಸೊ ರೈಡ್ ಮೋಡಲ್ಲಿ ಸ್ವಲ್ಪ ಬ್ಯಾಟ್ರಿ ತುಂಬ ಕನ್ಸಂಪ್ಷನ್ ತೊಗೊಳುತ್ತೆ. ಸೊ ಸ್ಪೀಡು ತುಂಬ ಚೆನ್ನಾಗಿದೆ. ಹಾರನ್ ಚೆಕ್ ಮಾಡಿ, ಇದ್ರದ್ದು ಹಾರನು ಓಕೆ, ಲೈಕ್ ಆ್ಯಕ್ಟಿವ್ ಆಗೋ ಥರ ಹಾರನ್ ಅಲ್ಲ, ಸ್ವಲ್ಪ ರಗಡ್ ಆಗಿದೆ. ಬ್ರೇಕ್ಸ್ ಬಂದು ಬಾ ನನ್ನ ಹಿಮಾಲಯನ್ ಕೂಡ ಇದರಲ್ಲಿ ಈ ಥರ ಬ್ರೇಕ್ಸ್ ಇಲ್ಲ, ಅಷ್ಟು ಚೆನ್ನಾಗಿ ಬ್ರೇಕ್ಸ್ ರೆಡಿ ಮಾಡಿದ್ದಾರೆ. ಸೊ ಪ್ರೆಸೆಂಟ್ಲಿ ರೈಡ್ ಮಾಡಲ್ ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ರೈಡ್ ಮಾಡಲ್ ಇರೋದ್ರಿಂದ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ, ಬಟ್ ಪಿಕಪ್ ಚೆನ್ನಾಗಿರುತ್ತೆ, ಸ್ಪೀಡ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಮೋಡಲ್ಲಿ ಟರ್ನ್ ಮಾಡ್ತೀನಿ. ನೆಕ್ಸ್ಟ್ ಮೋಡ್ ಹೆಂಗೆ ಟರ್ನ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲೊಂದು ಬಟನ್ ಸ್ವಿಚ್ ಕೊಟ್ಟಿದ್ದಾರೆ. ಹೀಗೆ ಹೇಳಿದ್ರೆ ರೈಡ್ ಮೋಡಿಗೆ ಬರುತ್ತೆ, ರೈಡ್ ಮೋಡಿಂದ ಸ್ಪೋರ್ಟ್ಸ್ ಮೋಡಿಗೆ ಬರುತ್ತೆ. ಸೊ ಸ್ಪೋರ್ಟ್ಸ್ ಮೋಡ್ ಇನ್ನೂ ಹೆವಿಯಾಗಿರುತ್ತೆ ಸ್ಪೋರ್ಟ್ಸ್ ಮೋಡಲ್ಲಿ. ಲೆಟ್ಸ್ ಟ್ರೈ ವಾಪ್ ಮೋಡ್. ಸ್ವಲ್ಪ ಇಲ್ಲಿ ರೋಡ್ ಚೆನ್ನಾಗಿಲ್ಲ, ಆದರೂ ಟ್ರೈ ಮಾಡೋಣ. ಪ್ರೆಸ್ ಮಾಡ್ತಾಯಿದ್ದೀನಿ. ವಾಪ್ ಮೋಡ್ ನೋಡಿ, ಹೇಳೋದು ಬಿಸಾಡತ್ತೆ. ಓ ಸೂಪರ್. ಓ ಸ್ಪೀಡ್ ನೋಡಿ, ಸ್ಪೀಡ್ ಚೆಕ್ ಮಾಡಿ ಹೆಂಗೆ ಹೋಗ್ತಿದೆ ಅಂತ. ಓ ಮೈ ಗಾಡ್, ಬ್ರೇಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸ್ಪೀಡ್ ಚೆಕ್ ಮಾಡಿ ಹೆಂಗೆ ಹೋಗ್ತಿದೆ ಅಂತ. ಭಯ ಆಗುತ್ತೆ ಸರ್ ಇದ್ರಲ್ಲಿ ಓಡ್ಸೋಕ್ಕೆ. ಇಷ್ಟೊಂದು ರೋಡ್ ಗ್ರಿಪ್ಪು ತುಂಬ ಚೆನ್ನಾಗಿದೆ. ಸೊ ಪ್ರೆಸೆಂಟ್ಲಿ ಎಕನಾಮಿ ಮೋಡ್ಗೆ ಹಾಕೋಣ. ಇದು ಬಂದು ಬೈಕು ನನ್ನ ಸ್ಟೂಡೆಂಟ್ದು, ನಿಮ್ಗೆ ಮುಂಚೆನೇ ತಿಳಿಸಿದ್ದೆ ಮಾಡ್ತೀನಿ ಅಂಥೇಳಿ. ಎಕನಾಮಿ ಮೋಡಲ್ ಡ್ರೈವ್ ಮಾಡ್ತಿದ್ದೀನಿ. ಅವನ ಹತ್ರ ಕೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಸ್ಕೊತೀನಿ. ಏನಿದು, ಏನು ಮಾಡ್ತೀವಿ ಇದರಲ್ಲಿ, ಹೆಂಗೆ ರನ್ ಆಗುತ್ತಿದ್ದು ಅಂತೆಲ್ಲ ಹೇಳಿ ತಿಳ್ಕೊತೀನಿ. ಸಖತ್ತಾಗಿದೆ ಮಾತ್ರ ಬೈಕು. ಸೊ ಇದರಲ್ಲಿ ತುಂಬ ಸೆಟ್ಟಿಂಗ್ಸ್ಗಳಿದೆ, ಏನೇನೋ ಹೊಸ ಫೀಚರ್ಸ್ಗಳಿದೆ. ನೋಡೋಣ, ಎಲ್ಲಾದರೂ ಸೈಡ್ಗೆ ಹಾಕಿ ಟ್ರೈ ಮಾಡ್ತೀನಿ. ಬೈಕ್ನ ತೋರಿಸ್ತೀನಿ, ನೋಡ್ಕೊಂಬಿಡಿ ಹೆಂಗಿದೆ ಅಂತ. ಇದು ಬಂದು 450X ಸೀರೀಸ್ 1 ಲಿಮಿಟೆಡ್ ಎಡಿಷನು. ಈ ಬೈಕು ತುಂಬ ಚೆನ್ನಾಗಿದೆ. ಕಲರ್ ಬಂದು ಬ್ಲ್ಯಾಕ್ ಕಲರು. ಸೊ ಇದು ಬಂದು ಕರ್ನಾಟಕದಲ್ಲಿ ಈ ಲಿಮಿಟೆಡ್ ಎಡಿಷನ್ ಸೀರೀಸ್ ಲಾಸ್ಟ್ ಬೈಕು. ಅದು ನನ್ನ ಸ್ಟೂಡೆಂಟ್ ಇದೆ. ಲಾಸ್ಟ್ ಬೈಕು. ಈ ಪೀಸ್ ಮತ್ತೆ ಸಿಗಲ್ಲ ನಿಮಗೆ. ಹೆಂಗೆ ಕಾಣುತ್ತೆ, ಏನು ಸೂಪರಾಗಿದೆ ನೋಡಿ. ಕಲರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಗಿದೆ. ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನನ್ನ ಸ್ಟೂಡೆಂಟ್ ಹತ್ರನೇ ಕೇಳ್ತೀನಿ, ನದೀಮ್ ಅಂತ ಹೇಳಿ. ಇವರೇ ಅದ್ರ ಓನರು. ಸೊ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬಂದು ನದೀಮೇ ಮಾಡ್ತಾರೆ ನಿಮಗೆ, ಓಕೆನಾ. ಲಾಸ್ಟ್ ಇನ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರಲ್ಲಿ ಮತ್ತೆ ಇದು ಸಿಗಲ್ಲ, ಯಾರ ಹತ್ರನೂ ಸಿಗಲ್ಲ. ಸೊ ಲಿಮಿಟೆಡ್ ಎಡಿಷನ್ ಆದ್ದರಿಂದ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟೆಸ್ಟ್ ರಿವ್ಯೂಗೆ ಬಂದಿದ್ವಿ.
ನನಗಂತೂ ಪರ್ಸ್ನಲಿ ಬೈಕ್ ತುಂಬ ಇಷ್ಟ ಆಗಿದೆ. ಏಥರ್ ಅಂತ. ಸೊ ದಿಸ್ ಇಸ್ ಜಸ್ಟ್ ಲೈಕ್ ಅ ಸ್ಮಾರ್ಟ್ ಸ್ಕೂಟರ್ ಯು ಕ್ಯಾನ್ ಸೇ. ಈ ಸ್ಮಾರ್ಟ್ ಸ್ಕೂಟರ್ ಥರನೇ ಅಂದ್ಕೊಂಡಿದ್ದಾನು. ಸ್ಮಾರ್ಟ್ ಫೋನ್ನ ಸ್ಕೂಟ್ರಿಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ನಾನು ಇದರಲ್ಲಿ ಟೆಕ್ಸ್ಟ್ ಮಾಡಿದೆ, ನಾನು ಇದರಲ್ಲಿ ಬಂದು ಚೆಕ್ ಮಾಡಿದೆ ವೆಬ್ಬಲ್ಲಿ. ಸೊ ಇದರಲ್ಲಿ 1 GB ಆಫ್ ರ್ಯಾಮ್ ಇದೆ, ಆಮೇಲೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದೆ, ಆಮೇಲೆ 8 GB ಆಫ್ ಮೆಮೊರಿ ಕೂಡ ಇದೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರಲ್ಲಿ ಸ್ಟೋರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ DL, ಆಮೇಲೆ ಡಾಕ್ಯುಮೆಂಟ್ಸ್ ಏನೇ ಇದ್ರು RC ಏನೇ ಇದ್ರೂ ಇದರಲ್ಲಿ ನಾವು ಸ್ಟೋರ್ ಮಾಡ್ಕೋಬೋದು. ಈಕೋ ಮೋಡಲ್ಲಿ 31 km/h ಅಂತ ತೋರಿಸ್ತಾ ಇದೆ. ಆಮೇಲೆ ಚಾರ್ಜ್ ಬಂದು, ಆಮೇಲೆ ರೈಡ್ ಮೋಡ್ಗೆ ಹಾಕ್ತೀನಿ. ನೆಕ್ಸ್ಟ್ ಒನ್ನು ನೋಡಿ, ರೈಡ್ ಮೋಡಲ್ಲಿ ಬಂದು 27 km ತೋರಿಸ್ತಾ ಇದೆ. ಐ ಮೀನ್ ಟು ಸೇ 40% ಚಾರ್ಜಲ್ಲಿ 27 km ತೋರಿಸ್ತಾ ಇದೆ. ಆಮೇಲೆ ಸ್ಪೋರ್ಟ್ಸ್ ಮೋಡಲ್ಲಿ ಬಂದು 40% ಚಾರ್ಜ್ ಇದೆ, ಬಟ್ ಅದರ 25 km ತೋರಿಸ್ತಾ ಇದೆ. ಇನ್ನೊಂದು ಬಂದು ವಾರ್ಪ್ ಮೋಡಲ್ಲಿ ಬಂದು 22 km ತೋರಿಸ್ತಾ ಇದೆ. ಸೊ ಇನ್ ಈಕೋ ಮೋಡಲ್ಲಿ 60 km/h ಟಾಪ್ ಸ್ಪೀಡ್ ಇದೆ. ಓಕೆ, 60 km/h ಟಾಪ್ ಸ್ಪೀಡ್. ಸೊ ಇನ್ ರೈಡ್ ಮೋಡ್ 70 km/h ಟಾಪ್ ಸ್ಪೀಡ್. 70 km/h. ಸ್ವಲ್ಪ ಪಿಕಪ್ ಜಾಸ್ತಿ ಆಗುತ್ತೆ. ಓಕೆ. ಸೊ ಇನ್ ಸ್ಪೋರ್ಟ್ ಮೋಡ್ ಇಟ್ಸ್ ಅಬೌಟ್ 80 km ಟಾಪ್ ಸ್ಪೀಡ್ ಇರುತ್ತೆ. ಸ್ವಲ್ಪ ಪಿಕಪ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ ವಾರ್ಪ್ ಮೋಡ್ ವಾರ್ಪ್ ಮೋಡ್ ಮಾತ್ರ ಭರ್ಜರಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಈಗ ಜಸ್ಟ್ ಓಡಿಸ್ಕೊಂಬಂದಲ್ಲ, ವಾರ್ಪ್ ಮೋಡಲ್ಲಿ ಬೆಂಕಿ ಹೋದಂಗೆ ಹೋಗ್ತಿದೆ ಗಾಡಿ. ಸೊ ಐ ಟ್ರೈಡ್ ಸಮಥಿಂಗ್ ಅರೌಂಡ್ 80 km. ನೀವು ವಿಡಿಯೋದಲ್ಲಿ ನೋಡಿದ್ದೀರಾ 80 km, 70-75 ತನಕ ರೀಚ್ ಆಗಿಬಿಟ್ಟೆ. ಸೊ ಇಲ್ಲಿ 90 km/h ಇಟ್ಸ್ ಟಾಪ್ ಸ್ಪೀಡ್. ಓಕೆ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಬಗ್ಗೆ ಎಲ್ಲ ಏನಾದರೂ ಎಕ್ಸ್ಪ್ಲೇನ್ ಮಾಡಿ. ಸೊ ಇನ್ ದಿಸ್ there is a tab here. Okay, in this general so I can show you that. Okay, block ಮಾಡ್ತೀನಿ. Yeah. So the registration number and chassis number, software upgradation, OTA, over the air update. Okay. Over the air update ಅಂತ ಬರುತ್ತಿದೆ. Okay. So ಯಾವಾಗಾರ ಅಪ್ಗ್ರೇಡೇಷನ್ ಮಾಡಬೇಕಂದ್ರೆ, so in last night there has been a Bluetooth upgradation. Okay. So Bluetooth mode ಇರಲಿಲ್ಲ ಮೊದಲು. Okay. So ಈಗ Bluetooth mode ಬಂದಿದೆ. So ಹೊಸದಾಗಿ. Yeah, you can see here. Okay. ಇಲ್ಲಿ ನೋಡ್ಬೋದು ನೀವು ಬ್ಲೂಟೂತ್ ಮೋಡ್ ನೆನ್ನೆ ರಾತ್ರಿನೇ ಬಂದಿದೆ. Okay. So yesterday there was Bluetooth mode. Yeah. Okay. In settings you can in setting you can adjust the brightness ಮಾಡ್ಬೋದು. Adjust ಲೈಟ್ ಮೋಡ್ ಇಂದ ಡಾರ್ಕ್ ಮೋಡ್ ಮಾಡ್ಬೋದು. So like this ಡಾರ್ಕ್ ಮೋಡ್ ಇದೆ. Okay, ಇದು ಡಾರ್ಕ್ ಮೋಡ್ ಮಾತ್ರ ಸೂಪರ್ ಆಗಿ ಕಾಣ್ತಿದೆ. Yeah, this is for the night. Okay, ಏನಕ್ಕೆ ಕಣ್ಣಿಗೆ ಹೊಡೆಯುತ್ತೆ ಲೈಟ್. That is the best part of this. So light mode. So ವಾಪಸ್ ಲೈಟ್ ಮೋಡಿಗೆ ಹೋಗೋಣ. ಈಗ ಬೆಳಕಿದೆ ಇವಾಗ. Okay. ಸೊ ನೆಕ್ಸ್ಟ್ ಲೈಟ್ ಮೋಡ್ ಆದಮೇಲೆ ಸೊ ಇಂಡಿಕೇಟರ್ಸ್ ಸೌಂಡ್ ನಾವು ಇದು ಮಾಡ್ಬೋದು ಇದರಿಂದ. ಸೊ ಟರ್ನ್ ಆಫ್ ಇಂಡಿಕೇಟರ್, ಟರ್ನ್ ಆನ್ ಇಂಡಿಕೇಟರ್. ಓಕೆ. ಪಾರ್ಕಿಂಗ್ ಮಾಡ್ಬೇಕಾದ್ರೇನೋ ಸೌಂಡ್ ಬರುತ್ತೆ. ಓಕೆ. ಸೊ ಅದನ್ನು ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಓಕೆ. ಆಟೋ ಇಂಡಿಕೇಟರ್ ಆಫ್ ಆಗುತ್ತೆ ಟರ್ನ್ ಆದಮೇಲೆ. ಓಕೆ. ಸೊ ಗೈಡ್ ಮಿ ಟು ಹೋಮ್ ಟು ಲೈಟ್. ಸೊ ಗಾಡಿ ಆಫ್ ಮಾಡಾದ್ಮೇಲೆ ಸೊ 20 ಸೆಕೆಂಡ್ ತನಕ ಆನ್ ಆಗೇ ಇರುತ್ತೆ ಲೈಟ್. ಓಕೆ. ಕತ್ಲಿದೆ, ಮನೆ ಒಳಗೆ ಹೋಗ್ಬೇಕು, ಸೊ ಅವಾಗ ಲೈಟ್ ಒಂದು 20 ಸೆಕೆಂಡ್ ತನಕ ಆನ್ ಆಗಿರುತ್ತೆ. ಸೊ ಗೈಡ್ ಮಿ ಹೋಮ್ ಲೈಟ್. ಓಕೆ. ನೆಕ್ಸ್ಟ್ ರಿಯಲ್ ಟೈಮ್ ಎಫಿಷಿಯನ್ಸಿ. ಸೊ ಎಫಿಷಿಯನ್ಸಿ ಎಷ್ಟು ಇದೆ ಎಲ್ಲ ನಾವು ಟ್ರ್ಯಾಕ್ ಮಾಡ್ಬೋದು ಇದರಿಂದ. ಓಕೆ. ಸೊ ಇದರಲ್ಲಿ ನ್ಯಾವಿಗೇಷನ್ ಇದೆ, GPS ಇದೆ ಇದರಲ್ಲಿ. ಇನ್ಬಿಲ್ಟ್ GPS ಇದೆ. ಸೊ ಲೊಕೇಶನ್ ಟ್ರ್ಯಾಕ್ ಮಾಡ್ಬೋದು ವೆಹಿಕಲ್ದು. ಲೊಕೇಶನ್ ಟ್ರ್ಯಾಕ್ ಮಾಡಬಾರ್ದು ಅಂತ ಹೇಳಿದ್ರೆ ಇನ್ಕಾಗ್ನಿಟೋ ಮೋಡ್. ಇನ್ವಿಸಿಬಲ್ ಟು ಎವ್ರಿವನ್. ಓಕೆ. ಸೊ GPS ಟ್ರ್ಯಾಕ್ ಮಾಡ್ಬಂದು ಯಾರೋ ಕಳ್ತನ ಮಾಡೋದು ಆರಾಮಾಗಿ ಎತ್ಕೊಂಡ್ಬರ್ಬೋದು. ಇನ್ 24 hours ಇಟ್ ವಿಲ್ ಬಿ ಟರ್ನ್ಡ್ ಆನ್. ಅದೇ ಆನ್ ಆಗುತ್ತೆ. ಇದು ಇನ್ಕಾಗ್ನಿಟೋ ಆನ್ ಮಾಡಿದ್ರೆ ಇನ್ 24 hours ಅದೇ ಆಫ್ ಆಗಿಬಿಡುತ್ತೆ. ಸೊ ಇನ್ ಬೈಕ್ ಯಾರು ಯೂಸ್ ಮಾಡೋಕ್ಕಾಗಲ್ಲ. ಆಗಲ್ಲ. ಓಕೆ. ಓನರ್ ಮಾತ್ರ ಯೂಸ್ ಮಾಡೋಕ್ಕಾಗೋದು. ಸೊ ಆ ಥರ ಅಲ್ಲ, ಇದು ನಾವು ಟ್ರ್ಯಾಕ್ ಮಾಡ್ಬೋದು ಎಲ್ಲಿದೆ ಅಂತ. ಓಕೆ. ಯೂಸಿಂಗ್ ಆ್ಯಪ್. ಯಾ. ಓಕೆ. ಸೊ ನೆಕ್ಸ್ಟ್ ಎರರ್ಸ್. ಗಾಡಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಸ್ಕೂಟಿಯಲ್ಲಿ, ಓಕೆ, ಎನಿ ಪ್ರಾಬ್ಲಮ್ ಎರರ್ಸ್ ಇಟ್ ವಿಲ್ ಶೋ. ಓಕೆ. ಬ್ಯಾಟರಿ ಏನೋ ಪ್ರಾಬ್ಲಮ್ ಇದೆ, ಮೋಟರ್ ಪ್ರಾಬ್ಲಮ್ ಇದೆ, ಏನಾರಾಗಿದೆ, ಲೂಸ್ ಕನೆಕ್ಷನ್ಸ್ ಏನಾರ. ನೆಕ್ಸ್ಟ್ ಬ್ಲೂಟೂತ್. ಸೊ ಬ್ಲೂಟೂತ್ ಅಲ್ಲಿ ಏನಂದ್ರೆ ನೀವು ಸಾಂಗ್ಸ್, ಸೊ ಇಫ್ ಯು ಹ್ಯಾವ್ ಎ ಫೋನ್ ಆ್ಯಂಡ್ ಎ ಬ್ಲೂಟೂತ್ ಹೆಡ್ಸೆಟ್, ಸೊ ಯು ಕ್ಯಾನ್ ಕನೆಕ್ಟ್ ಇಟ್ ಟು ದ ವೆಹಿಕಲ್ ಕನೆಕ್ಟ್ ಮಾಡ್ಬೋದು. ಸೊ ಸಾಂಗ್ಸ್ ಕೇಳ್ತೀರಾ, ಅದು ಇಲ್ಲೇ ಬರುತ್ತೆ, ಡಿಸ್ಪ್ಲೇ ಬರುತ್ತೆ ಸಾಂಗ್ಸ್. ವೆಹಿಕಲ್ ಸೊ ವೆಲ್ ಟ್ರಾವೆಲಿಂಗ್ ಯು ವಿಲ್ ಗೆಟ್ ಅ ಕಾಲ್ ಬಂದಾಗ ನೀವು ಮತ್ತೆ ಜೇಬಳಿಗೆ ಫೋನ್ ತೆಗಿತೀರ ಹಿಂಗೆ, ಸೊ ಆಕ್ಸಿಡೆಂಟ್ ಆಗ್ಬೋದು. ಸೊ ಅದರಲ್ಲಿ ತೋರಿಸ್ಬಿಡುತ್ತೆ ಯಾರು ಫೋನ್ ಮಾಡ್ತಿದ್ದಾರೆ ಅಂತ. ಓಕೆ. ಹೂಸ್ ಕಾಲಿಂಗ್, ದಟ್ ಫೀಚರ್ಸ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ಸ್. ಸೊ ಡಾಕ್ಯುಮೆಂಟ್ಸ್ ವಿ ಕ್ಯಾನ್ ಆಲ್ DL, ರಿಜಿಸ್ಟ್ರೇಷನ್,
everything you can put it here. ಸೊ ನೋಡಿ ಎಲ್ಲ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡಿ So DL I have not put it there yet. ಓಕೆ ಫುಲ್ ಸ್ಕ್ರೀನು ಮಾಡ್ಕೋಬೋದು, ಇದನ್ನು ತೋರ್ಸಂಗಿಲ್ಲ. So ಕಾಣಿಸೋದಿಲ್ಲ ಸರ್. ಕಾಣಿಸೋದು ಇಲ್ಲ. ನೆಕ್ಸ್ಟ್ ಈಗ ಫಾರ್ 2-3 ಡೇಸ್ ನೀವು ನಿಲ್ಲಿಸ್ತಿದ್ದೀರ ಗಾಡಿನ, ಸೊ ಶಟ್ ಡೌನ್ ಮಾಡ್ಬೋದು. ಓಕೆ, ಶಟ್ ಡೌನ್ ಮಾಡಿದ್ರೆ ಮತ್ತೆ ಆನ್ ಮಾಡಬೇಕು ಅಂತ. So it will take about 1 minute. It will take about 1 minute. Yeah, to start. Shut down. Yeah. Okay. So there's a inbuilt SIM here. So you can see the tower. ಟವರ್ ಕೂಡ ಕಾಣ್ತಿದೆ. ಅವಾಲಿಂದ ಇಲ್ಲಿ ನೆಟ್ ತೋರಿಸ್ತಾ ಇದೆ ಟವರ್. It's ಸೊ ಸೆಟ್ಟಿಂಗ್ಸಲ್ಲಿ ತುಂಬ ಫೀಚರ್ಸ್ ಇದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಟರ್ನ್ ಇಂಡಿಕೇಟರ್ಸು ಆಫ್, ಸೌಂಡ್ ಬೇಕು ಅಂದರೆ ಆನ್ ಮಾಡ್ಕೋಬೋದು, ಸೌಂಡ್ ಬೇಡ ಅಂದರೆ ಆಫ್ ಮಾಡ್ಬೋದು. ದಟ್ ಇಸ್ ಅ ಬೆಸ್ಟ್ ಪಾರ್ಟ್. ದೆನ್ ಆಟೋ ಇಂಡಿಕೇಟರ್ ದ್ಯಾಟ್ ಕಾರಲ್ಲಿ ಮಾತ್ರ ಬರ್ತದೆ, ಈಗ ಸ್ವಲ್ಪ ಒಂದು ಪಲ್ಸರ್ಲೆಲ್ಲ ಬರ್ತಾ ಇದೆ ಫೀಚರ್ಸು, ಇದರಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ. ದಟ್ ಈಸ್ ಸೋ ಬ್ಯೂಟಿಫುಲ್. ಸೊ ಇದು ಬಿಟ್ಟು ಬೇರೆ ಏನು ಹೊಸದೇನಿದೆ? after that navigation. ಸೊ ಕನೆಕ್ಟ್ ಆಗ್ತಾ ಇದೆ. So very slow net here. ಓಕೆ, ನೆಟ್ ಸ್ಲೋ ಇರೋದ್ರಿಂದ ನ್ಯಾವಿಗೇಷನ್ ತುಂಬಾ ಚೆನ್ನಾಗಿದೆ. ಸೊ ಐ ಕ್ಯಾನ್ ನ್ಯಾವಿಗೇಟ್ ಟು ಎನಿ ಪಾಯಿಂಟ್, ಲೈಕ್ ಸರ್ಚ್ ಮಾಡ್ಬೋದಲ್ಲ ಇದರಲ್ಲಿ. ಸರ್ಚ್ ಮಾಡ್ಬೋದು, ನೀವು ಸರ್ಚ್ ಮಾಡ್ಬೋದು. ಓಕೆ, ಸೊ wherever you want. Okay. So there will be a keypad here. Superb. Like that you can search. For example, I want to go to Bangalore. So I have saved it already. Okay. So I'll click it there. Click ಮಾಡಿದ್ರೆ so route ತೋರಿಸುತ್ತೆ. So click here and then. ಸೊ ಇದು ಬ್ಲೂಟೂತ್ ಇಂದ ಕನೆಕ್ಟ್ ಆಗಿದೆ ಅಥವಾ ಇನ್ಬಿಲ್ಟ್ ಇಂಟರ್ನೆಟ್? ಇದಕ್ಕೆ ರೀಚಾರ್ಜ್ ಮಾಡಿಸ್ಕೋಬೇಕಾ? ಯಾ. ಎಷ್ಟು ಪರ್ ಮಂತ್? ಪರ್ ಮಂತ್ ಐ ಥಿಂಕ್ 2500. 2500 rupees? ಪರ್ ಮಂತ್ ಅಲ್ಲ, ಪರ್ ಇಯರ್. ಪರ್ ಇಯರ್ 2500 rupees ರೀಚಾರ್ಜ್ ಮಾಡ್ಕೋಬೇಕು. ಸೊ ಅಷ್ಟು ಮಾಡ್ಕೊಂಡ್ರೆ ಎನಫ್. ಸೊ ಅಪ್ಡೇಟ್ ಬಂದ್ರೂ ಅಪ್ಡೇಟ್ ಮಾಡ್ಕೊಬೋದು, ಏನಾರ ಹೊಸ ಅಪ್ಡೇಟ್. ಲೈಕ್ ವೈಫೈ ಕನೆಕ್ಷನ್ ಏನಿಲ್ಲ ಇದಕ್ಕೆ, ಹೇಳಕ್ಕಾಗಲ್ಲ, ಇದ್ರೆ ಇರ್ಬೋದು. ಅಪ್ಡೇಟ್ ಬಿಟ್ಟರೆ ಓಕೆ, ನೆಕ್ಸ್ಟ್ ಅಪ್ಡೇಟ್ ಯು ಮೈಟ್ ಸಿ ದಟ್. ಯಾ. ಓಕೆ, ಬ್ಲೂಟೂತ್ ನನಗೆ ಗೊತ್ತಿರಲಿಲ್ಲ ಇದೆ ಅಂತ. ಸೊ ಲಾಸ್ಟ್ ನೈಟ್ ಅಪ್ಗ್ರೇಡ್ ಆಯ್ತು, ಡೌನ್ಲೋಡ್ ಇಟ್. ಯಾ, ಓಕೆ, ಅಪ್ಗ್ರೇಡ್ ಆಯ್ತು ಬ್ಲೂಟೂತ್. ದಟ್ ಇಸ್ ನೈಸ್. ಸೊ ಫೋನಲ್ಲಿ ಏನು ಥರ ಅಪ್ಲಿಕೇಶನ್ ಇದೆ? ಫೋನಲ್ಲಿ ಇದೆ ಏಥರ್ ಆ್ಯಪ್ ಅಂತಾನೆ ಇದೆ. ಏಥರ್ ಆ್ಯಪ್ ಅಂತ ಇದೆ. ವಿ ಕ್ಯಾನ್ ಟ್ರ್ಯಾಕ್ ಎವ್ರಿಥಿಂಗ್ ದೇರ್. ಓಕೆ, ಯು ಕ್ಯಾನ್ ಟ್ರ್ಯಾಕ್ ಎವ್ರಿಥಿಂಗ್ ದೇರ್. ನಾವು ರೈಡ್ ಎಷ್ಟು ಮಾಡಿದ್ದೀವಿ, ಸೊ ವಾಟ್ ದ ಟಾಪ್ ಸ್ಪೀಡ್ ವಿ ಡಿಡ್ ದೇರ್, ಟಾಪ್ ಸ್ಪೀಡ್ ಎಷ್ಟು ಹೋಗಿದ್ದೀವಿ, ಸೊ ಎಲ್ಲಿಂದ ಎಲ್ಲಿಗೆ ಹೋಗಿದ್ದೀವಿ ರೈಡು, ಓಕೆ, ಎಲ್ಲ ತೋರಿಸುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅಬೌಟ್ ದಟ್. ಸೊ ಫ್ಯಾಂಟಾಸ್ಟಿಕ್. ಪಾರ್ಕ್ ಅಸಿಸ್ಟ್ ಆನ್ ಆಗಿದೆ. ಸೊ ಮೋಟರ್ ಈಸ್ ಆನ್ ಹಿಯರ್. ಓಕೆ, ಸೊ ವೆನ್ ಯು ಪ್ರೆಸ್ ಪಾರ್ಕ್ ಅಸಿಸ್ಟ್ ಲೈಕ್ ದಿಸ್, ಓಕೆ, ಸೊ ವಿ ಕ್ಯಾನ್ ಗೋ ಬ್ಯಾಕ್ವರ್ಡ್ಸ್. ಸೊ 3 km/h is the top speed for this one. 3 km/h. Yeah. Okay. 3 km. ಸೊ ಫ್ರಂಟ್ ಹೋಗ್ಬೋದು ನಾವು ಈ ಥರ. ಪಾರ್ಕಿಂಗ್ ಅಸಿಸ್ಟ್ ಅಂದರೆ ಪಾರ್ಕ್ ಮಾಡೋಕೆ ಅಸಿಸ್ಟ್ ಮಾಡುತ್ತೆ. ಓಕೆ. ಸೊ ಲೈಕ್ ದಿಸ್. ವಾಪಸ್ ಈ ಥರ ಮಾಡಿದರೆ ನಾರ್ಮಲ್. ಆನ್ ಅ ಸೀರಿಯಸ್ ನೋಟ್ ಗೈಸ್, ನಮ್ಮ ದೊಡ್ಡ ಗಾಡಿನಲ್ಲೇ ಇಲ್ಲ ಇದು. ಗೋಲ್ಡ್ ವಿಂಗ್ ಅಲ್ಲಿ ಇದೆ ಮಾತ್ರ. ಗೋಲ್ಡ್ ವಿಂಗಲ್ಲಿ ಕೇಳಿದ್ದೆ ನಾನು. ಗೋಲ್ಡ್ ವಿಂಗ್ ಹ್ಯಾಸ್ ಗಾಟ್ ದ್ಯಾಟ್ ಬಿಕಾಸ್ the weight of the vehicle is such 450 kgs almost. ಗೋಲ್ಡ್ ವಿಂಗಲ್ಲಿ ಬಂದು ವೆಯ್ಟ್ ಬಂದು 450 kgs ಬರುತ್ತೆ. ಸೊ ಆ ವೆಯ್ಟ್ಗೆ ರಿವರ್ಸ್ ಪಾರ್ಕಿಂಗ್ ಬೇಕೇ ಬೇಕು. ದಿಸ್ ಇಸ್ ನಾಟ್ ದ್ಯಾಟ್ ಮಚ್ ಬಟ್ ಫೀಚರ್ಸ್ ಆರ್ ವೆರಿ ಗುಡ್. ಫೀಲ್ ದುಡ್ಡು ತೊಗೊಂಡಿದ್ದಾರಲ್ಲ, ಯು ಹ್ಯಾವ್ ಟು ಗೆಟ್ ಸಮಥಿಂಗ್ ನ್ಯೂ, ರೈಟ್? ದೇ ಹ್ಯಾವ್ ಟೇಕನ್ ಆಲ್ಮೋಸ್ಟ್ 1,65,000 rupees ಫಾರ್ ದಿಸ್. ಸೊ ಲೈಟ್ ಸ್ವಿಚ್ ಇದೆ, ಹೈ ಬೀಮ್, ಲೋ ಬೀಮ್ ಲೈಟ್ ಸ್ವಿಚ್ಚು. ಅದಾದಮೇಲೆ ಇಲ್ಲಿ ಬಂದು ಇಂಡಿಕೇಟ್ರ್ ರೈಟ್ ಲೆಫ್ಟು, ಹಾರ್ನ್ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ ಸೌಂಡು. ಇದಾಗ್ತಿದ್ದಂಗೆ ಇಲ್ಲಿ ಅವೆಲ್ಲ ತೋರಿಸ್ದಂಗೆ ಕಿಲ್ ಸ್ವಿಚ್ ಕೂಡ ಇದೆ. ಇಲ್ಲಿ ಕಿಲ್ ಸ್ವಿಚ್ ನೋಡ್ತಾ ಇದ್ದೀರಲ್ಲ, ಕಿಲ್ ಸ್ವಿಚ್ ಆಫ್ ಮಾಡ್ಬೋದು. ಮೋಟರ್ ಇಸ್ ಆಫ್ ಆ್ಯಂಡ್ ಯು ಕ್ಯಾನ್ ಟರ್ನ್ ಆನ್. ಕಿಲ್ ಸ್ವಿಚ್ ಇದೆ. ಸೈಡ್ ಸ್ಟ್ಯಾಂಡ್ ಇಂಡಿಕೇಟ್ರ್ ತೋರಿಸ್ತಾ ಇದೆ ನೋಡಿ, ಅಲ್ಲಿ ಫೋಕಸ್ ಆಗುತ್ತೆ. ಟ್ರೈ ಮಾಡ್ತೀನಿ ಫೋಕಸ್ ಮಾಡಲಿಕ್ಕೆ. ಸೈಡ್ ಸ್ಟ್ಯಾಂಡ್ ಹಾಕಿದರೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಟ್ರ್ ಇದೆ. ಅದಾದಮೇಲೆ ಮೋಟ್ರ್ ಆನ್. ಇದು ಮೋಡ್ ಚೇಂಜ್. ಇದು ಮೋಡ್ ಚೇಂಜ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಚೇಂಜ್ ಆಗ್ತಿದೆಯಾ, ಸ್ಪೋರ್ಟ್ಸು, ವಾರ್ಪು. ಸೊ ಲೆಟ್ಸ್ ಕಮ್ ಬ್ಯಾಕ್. ಹೀಗೆ. ಸೊ ಇಷ್ಟು ಇದ್ರ ಕೀ ಫೀಚರ್ಸು. ಆಮೇಲೆ ಬೂಟ್ ಸ್ಪೇಸ್ ತೋರಿಸ್ಲೇಬೇಕು ನಿಮಗೆ ನಾನು. ಬೂಟ್ ಸ್ಪೇಸ್ ಕೂಡ ಒಳಗಿರೋದು ಬೂಟ್ ನೋಡಿ ಎಷ್ಟಿದೆ ಅಂತ. ಆಲ್ಮೋಸ್ಟ್ ಐ ಥಿಂಕ್ ಐ ಕ್ಯಾನ್ ಪ್ಲೇಸ್ ಅನ್ ಹೆಲ್ಮೆಟ್. ಒಂದು ದೊಡ್ಡ ಹೆಲ್ಮೆಟ್ನ ಪ್ಲೇಸ್ ಮಾಡ್ಬೋದು, ಅಷ್ಟು ಜಾಗ ಇದೆ. ಪ್ಲಸ್ ಮೊಬೈಲ್ ಹೋಲ್ಡರ್ ಇದೆ. ಮೊಬೈಲಲ್ಲಿ ಇಡ್ಬೋದು. ಮೊಬೈಲಲ್ಲಿ ಇಡ್ಬೋದು ಆಪ್ಷನ್. ನನ್ನ ಫೋನ್ ಹೋಗುತ್ತೆ ಎಲ್ಲ ಗೊತ್ತಿಲ್ಲ. ಸಮ್ ಐ ಕ್ಯಾನ್ ಮ್ಯಾನೇಜ್. ಬೀಳ್ತಾ ಇದೆ.
So in this, ಪ್ರಿಟಿ ಲಾರ್ಜ್ ಫೋನ್ ನಂದು OnePlus 80 ಯು ಕ್ಯಾನ್ ಫಿಟ್ ಇನ್ ಸೈಡ್. ಆಮೇಲೆ ಇಲ್ಲೊಂದು ಒಳ್ಳೆ ಲೈಟ್ ಇದೆ. ಸೊ ದಿಸ್ ಲೈಟ್ ವಿಚ್ ಇಸ್ ದೇರ್ ನೈಟ್ ಟೈಮಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಸೊ ಇನ್ ಕೇಸ್ ಯು ಹ್ಯಾವ್ ಪ್ಲೇಸ್ಡ್ ಎನಿ ಲಗೇಜ್, ಸೊ ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ನೈಟ್. ಕ್ಲೋಸ್ ಮಾಡಬೇಕಂದ್ರೆ ಬರೀ ಇಲ್ಲಿಂದ ಬಿಟ್ಬಿಡ್ತೀನಿ, ಕ್ಲೋಸ್ ಆಗುತ್ತೆ. ಸೊ ಓನ್ಲಿ ದ್ಯಾಟ್ ಮಚ್. ಯಾ, ಸೂಪರ್. ಸೊ ಬ್ಯಾಟ್ರೀಸ್ ಇಲ್ಲಿರುತ್ತೆ ಇದ್ರ ಕೆಳಗೆ. ಅಷ್ಟೇನಾ ಬ್ಯಾಟ್ರಿ? ಹಾಂ, ಇಷ್ಟಿರುತ್ತೆ, ಹಿಂಗೆ ಬ್ಯಾಟ್ರಿ ಇರುತ್ತೆ. ಮೋಟರ್ ಇಲ್ಲಿರುತ್ತೆ, ಮೋಟ್ರಲ್ಲಿರುತ್ತೆ. ಓಕೆ. ಸೊ MRF ಟೈರ್ಸು. ಸೊ ಇಲ್ಲೊಂದು ಹೊಸ ಫೀಚರ್ ಮತ್ತೆ ಕೇಳ್ಬಿಟ್ಟೆ ಈಗ, ಜಸ್ಟ್ ಹೇಳಿದ್ರು. ಸೊ ಏನದು ಲೈಕ್ ನೀವು ಈಗ ಬೈ ಮಾಡಬೇಕಾಗಿದೆ ಓಕೆ ಬೈಕ್. ಸೊ ಐ ಹ್ಯಾವ್ ಎ ರೆಫರಲ್ ಕೋಡ್ ಫಾರ್ ದಟ್. ಓಕೆ. ಸೊ ಎವ್ರಿ ಓನರ್ ಹ್ಯಾಸ್ ಎ ರೆಫರಲ್ ಕೋಡ್. ಓಕೆ. ಓನರ್ ಆಫ್ ಏಸರ್ ಹ್ಯಾಸ್ ರೆಫರಲ್ ಕೋಡ್. ಓಕೆ. ಈಗ ನೀವು ಬೈ ಮಾಡಬೇಕಂತ ಇದ್ದೀರಾ, ಸೊ ನಾನು ರೆಫರಲ್ ಕೋಡ್ ಕೊಟ್ಟರೆ ನಿಮಗೆ, ಹಾಂ, ಸೊ ಯು ವಿಲ್ ಗೆಟ್ ಅ ಪಾಯಿಂಟ್ ಆಫ್ 2500 ಪಾಯಿಂಟ್ಸ್, ಓಕೆ, ರುಪೀಸ್. ಓಕೆ. ಸೊ ಅದನ್ನು ನೀವು ಸರ್ವಿಸಿಗೆ ಯೂಸ್ ಮಾಡ್ಬೋದು, ಓಕೆ, ಬೈಕ್ ಸರ್ವಿಸಿಗೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಂಟರ್ನೆಟಿಗೆ ಯೂಸ್ ಮಾಡ್ಬೋದು, ಓಕೆ, ಇಲ್ಲಾಂದರೆ ಆಕ್ಸೆಸರಿಗೆ ಯೂಸ್ ಮಾಡ್ಬೋದು. ಓಕೆ, ಎನಿಥಿಂಗ್. ಎನಿಥಿಂಗ್. 2500 ರೂಪಾಯಿ ಎನಿಥಿಂಗ್ ಆನ್ ದಿಸ್ ಯು ಕ್ಯಾನ್ ಸ್ಪೆಂಡ್. ಯಾ, ದಟ್ ಈಸ್ ಅಲ್ಟಿಮೇಟ್ ಥಿಂಗ್. ಸೊ ಆಯ್ತಲ್ಲ ಫ್ರೆಂಡ್ಸ್, ಲೈಕ್ ಯು ಕ್ಯಾನ್ ಯೂಸ್ 2500 ರೂಪೀಸ್ ಕೂಪನ್ ಕೋಡ್ ಕೂಡ ಕೊಟ್ಟಿರ್ತೀನಿ ಮೇಲ್ಗಡೆ, ಯೂಸ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಬೆನಿಫಿಟೆಡ್ ಟು ಹಿಮ್ ಆಸ್ ವೆಲ್, ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ಯು ಆಸ್ ವೆಲ್. ವಾಪ್ ಮೋಡ್ ಇಸ್ ದ ಒನ್ ವಿಚ್ is presently new on this vehicle. Warp mode is very enjoyable in the traffic. So like it will give a feeling like Duke feeling ಇದೆ. ಸೊ ನನ್ನ ಹಿಮಾಲಯನಲ್ಲಿ ಅಷ್ಟು ಸ್ಪೀಡ್ ತೊಗೊಳಕ್ಕಾಗಿಲ್ಲ, ಆ ಪಿಕಪ್ ತೊಗೊಳಕ್ಕಾಗಿಲ್ಲ. ಸೊ 0 to 60, 0 to 40 in under 4 seconds. Under 4 seconds. So that is really awesome. ಈ ಫೀಚರು ನನ್ನ ಬೈಕಲ್ಲೂ ಇಲ್ಲ. ಫೈನ್ ಗೈಸ್, ವಿಲ್ ಮೇಕ್ ಅ ಮೂವ್. ಗಾಡಿ ತೊಗೋತೀನಿ, ವಿಲ್ ಟ್ರೈ ಔಟ್ ಇನ್ ವಾಪ್ ಮೋಡ್. ಸೊ ವಾಪ್ ಮೋಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ವಾಪ್ ಮೋಡಲ್ಲಿ ಇದ್ದೀನಿ ಈಗ. ಸೊ ವಿಲ್ ಟ್ರೈ ಔಟ್ ದ ಟಾಪ್ ಸ್ಪೀಡ್ ಇನ್ ಸೆಂಟರ್. ಸಿ ದ ನಾಯ್ಸ್, ಲುಕ್ ಅಟ್ ದ ನಾಯ್ಸ್ ನೋಡಿ ಹೇಗೆ ಬರುತ್ತೆ ಅಂತ. ನಾಯ್ಸ್ ನೋಡಿ. ಸೊ ಹೈವೇ ಸಿಕ್ತು, ಹಾಗಾಗಿ ಫುಲ್ ಟಾಪ್ ಸ್ಪೀಡ್ ಥ್ರಾಡಲ್ ಕೊಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಬ್ಯಾಟ್ರಿ ತುಂಬ ಎಳೆಯುತ್ತೀಗ. ಸೊ 82, 84, 87, 88. ಸೊ ಐ ಆಮ್ ಗೋಯಿಂಗ್ ಅಟ್ 90. ಸೊ 90 ಇಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಐ ಬಿಲೀವ್. 90 ಹೋಗುತ್ತೆ ಅನ್ಕೊತೀನಿ ಲಾಸ್ಟು. ಸೊ ಬ್ಯಾಟ್ರಿನ ಅಷ್ಟೊಂದು ಡ್ರೈನ್ ಆಗಲಿಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್. ಸೊ ಇಫ್ ಎನಿಬಡಿ ಈಸ್ ವಿಶಿಂಗ್ ಟು ಬೈ ಇಟ್, ಡೂ ಬೈ ಇಟ್. ನನ್ನ ಪ್ರಕಾರ ಇದು ಒಳ್ಳೆ ಗಾಡಿ. ಸೊ ಆ್ಯಕ್ಚುಲಾಗಿ ಅವ್ರು ಹೇಳಿದ್ರು, ನಾನು ಮೀಟಿಯೋರ್ ತೊಗೊಳಕ್ಕೆ ಹೋಗಿದ್ದೆ ಸರ್, ಇದನ್ನು ಓಡಿಸ್ಬಿಟ್ಟು ನನಗೆ ಮೀಟಿಯೋರ್ ಬೇಡ, ನಾನು ಬೇರೆ ಗಾಡಿ ತೊಗೋತೀನಿ, ನಾನು ಇದನ್ನೇ ತೊಗೊತೀನಿ ಅಂತ ಹೇಳಿ ಪರ್ಚೇಸ್ ಮಾಡಿದ್ದಾರೆ. ಸೊ ಮೈಲೇಜ್ ಎಫಿಷಿಯೆಂಟ್ ಬರುತ್ತೆ. ಸೊ 3 ಯೂನಿಟ್ಸಲ್ಲಿ ನಿಮಗೆ ಚಾರ್ಜ್ ಆಗುತ್ತೆ. ಸೊ ಪವರ್ ಕನ್ಸಂಪ್ಷನ್ ಇಸ್ ಆಲ್ಸೋ ಲೋ, ಮೈಲೇಜ್ ಇಸ್ ಆಲ್ಸೋ ಗುಡ್. ಸೊ ದ್ಯಾಟ್ಸ್ ಇಟ್. ಸೊ ಇವತ್ತಿನ ವ್ಲಾಗಲ್ಲಿ ಎಂಡ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್, ಡೂ ಕಮೆಂಟ್. ಏನಾದರೂ ಡೌಟ್ ಇದ್ದರೆ ಕೇಳಿ, ನಿಜವಾಗ್ಲೂ ರೆಸ್ಪಾಂಡ್ ಮಾಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಏನಾದರೂ ಬೇಕು ಅಂದರೆ ಹೇಳಿದ್ರು ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್, ಟೇಕ್ ಕೇರ್ ಫಾರ್ ದ ನೆಕ್ಸ್ಟ್ ಬ್ಲಾಗ್. ಇವತ್ತಿಂದ ಡೈಲಿ ಬ್ಲಾಗ್ಸ್ ಇರುತ್ತೆ, ಎಂಜಾಯ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬಾಯ್.